ಮತ್ತು ಅಕ್ಕಂಗೆ ಏನಾಗಿದೆ ಅಂತ ಊರನ್ನ ಉದ್ಧಾರ ಮಾಡೋ ಕೆಲಸಕ್ಕೆ ಹೊರಟಿದ್ದಾರೆ. ಸುಮಿ, ಅಂಥದ್ದು ಏನಾಯ್ತು ಈಗ? ಅಲ್ವೇ, ಭಾವ ನೋಡಿದ್ರೆ ಕೋಪಿಸ್ಕೊಂಡು ರೂಮ್ ಸೇರ್ಕೊಂಡಿದ್ದಾರೆ. ಇವರಿಬ್ರು ನೋಡಿದ್ರೆ ಆ ನಿಧಿ ಮತ್ತು ಕರ್ಣಾಗೆ ಪ್ರಸ್ತುತ ಶಾಸ್ತ್ರ ಮಾಡ್ಸೋಕ್ಕೆ ಅಂತ ಹೊರಟಿದ್ದಾರೆ. ಸೊ ವಾಟ್? ಮದುವೆ ಆದಮೇಲೆ ಇದೆಲ್ಲ ಕಾಮನ್ ತಾನೆ. ವಾಟ್ ಸೋ ಸ್ಪೆಷಲ್? ಸ್ಪೆಷಲ್ಲಾ? ಅಲ್ವೇ, ಮದುವೆ ನಿಲ್ಸೋಕ್ಕೆ ಅಂತ ಎಷ್ಟೆಲ್ಲ ಟ್ರೈ ಮಾಡಿದ್ವಿ, ಆಯಿತಾ? ಮದುವೆ ಅಂತೂ ಆಗೋಯ್ತು. ಅಟ್ಲೀಸ್ಟ್ ಪ್ರಸ್ತುತ ಶಾಸ್ತ್ರ ಆದರೂ ತಡಿಬೇಕಲ್ವಾ? ಓಕೆ, ತಡ್ದೇನು ಮಾಡ್ತೀಯಾ? ಇದೇನೇ ಥರ ಹೀಗೆ ಕೇಳ್ತಾ ಇದೆಯಾ? ನಮ್ಮದು ಒಂದು ಪ್ರಯತ್ನ ಅಂತ ಮಾಡಬೇಕಲ್ವಾ? ಇಂಥದಕ್ಕೆಲ್ಲ ನಿನ್ನ ತಲೆಯಲ್ಲಿ ಐಡಿಯಾ ಬರುತ್ತಲ್ವಾ? ಏನಾದರೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡು. ಮಾಸ್ಟರ್ ಪ್ಲ್ಯಾನಾ? ಮಾಡೋಣ. ನಿನ್ನ ಮನೆಯಿಂದ ಆಚೆ ಹೋಗೋಕ್ಕೆ ರೆಡಿ ಇದೆಯಾ? ಇಫ್ ಸೊ, ಪ್ಲ್ಯಾನ್ ಮಾಡೋದ್ರಲ್ಲಿ ಏನಿದೆ? ಮನೆ ಬಿಟ್ಟು ಆಚೆ ಹೋಗೋದಾ? ಯಾಕೆ ಹೀಗೆ ಹೇಳ್ತಿದ್ಯಾ? ಕಣ್ಣು ಮುಂದೆನೇ ಲೈವ್ ಎಕ್ಸಾಂಪಲ್ ಇದೆ. ಏನಾಯಿತು ಅಂತ ನೋಡಿಲ್ವಾ? ಅಣ್ಣ ಎಡವಟ್ ಮಾಡಿ ಸಿಕ್ಕಾಕೊಂಡ, ಅಮ್ಮ ಮನೆ ಬಿಟ್ಟು ಆಚೆ ಹೋಗು ಅಂದರು. ಅದು ಯಾವುದೋ ಪುಣ್ಯ ಮಾಡಿದ್ನೋ ಏನೋ, ನಿಧಿ ತಡೆದ್ಲು. ಒಂದು ವೇಳೆ ನಾವೇನಾದರೂ ಸಿಕ್ಕಾಕೊಂಡ್ರೆ ಮೈ ಮೇಲಿರೋ ಬಟ್ಟೆ ಮಾತ್ರ ಗತಿಯಾಗುತ್ತೆ. ಅರ್ಥ ಆಯ್ತಾ? ಹಾಗಂತೀಯಾ? ಇನ್ನೇನು ಮತ್ತೆ? ಪ್ರವಾಹಕ್ಕೆ ಎದುರಾಗಿ ಈಜಬಾರ್ದು. ನೀರೆಲ್ಲ ಇಳಿಯೋ ತನಕ ಒಂದು ಕಡೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಬೇಕು. ಪೇಷನ್ಸ್ ಇಟ್ಕೊಂಡು ಕಾಯೋದೆ ಜಾಣತನ. ಸಮಯ ಬಂದಾಗ ಸಾಧಿಸ್ಬೇಕು, ಟೈಮ್ ಬಂದಾಗ ಬ್ಲಾಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ದುಡುಕ್ಬಾರ್ದು. ಅರ್ಥ ಆಯ್ತಾ? ಹೌದಲ್ವಾ? ಇದೆಲ್ಲ ಹೇಳಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಇಲ್ಲದೆ ಹೋಗಿದ್ರೆ ಕಂಡದ ಮೇಲೆ ಕಾಲಿಟ್ಟ ಹಾಗಾಗ್ತಿತ್ತು. ಬಾಬಾ, ಮನೆಯಲ್ಲಿ ಪ್ರಳಯ ಬೇಕಾದರೂ ಆಗಲಿ, ಆದರೆ ನಾನು ಮಾತ್ರ ಮನೆಯಿಂದ ಆಚೆ ಹೋಗದೆ ಇರೋ ಹಾಗೆ ಕಾಪಾಡಪ್ಪ. ಇನ್ನೊಂದು ವಾರದಲ್ಲಿ ನನ್ನ ಹಣನ ನೀನು ತೀರಿಸ್ತಿಲ್ಲ ಅಂದರೆ ನಾನು ಯಾವ ಮಟ್ಟಕ್ಕೂ ಇಳಿಯೋಕ್ಕೂ ರೆಡಿ, ಗೊತ್ತಾ? ನೀನು ತುಂಬ ಪ್ರೀತಿಸ್ತಾ ಇರೋ ನಿನ್ನ ಕುಟುಂಬನ ಕಳ್ಕೋಬಾರ್ದು ಅಂದರೆ ಒಂದು ವಾರದಲ್ಲಿ ನನ್ನ ದುಡ್ಡನ್ನ ಸೆಟ್ಲ್ಮೆಂಟ್ ಮಾಡು. ಹಲೋ ಕರ್ಣ ಸರ್, ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ. ಏನಾಯಿತು? ಎನಿ ಪ್ರಾಬ್ಲಮ್? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನಗೆ ಅರ್ಜೆಂಟಾಗಿ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಹೇಳಿ ಸರ್, ಏನು ಇನ್ಫಾರ್ಮೇಷನ್ ಬೇಕಾಗಿತ್ತು? ನಮ್ಮ ಹಾಸ್ಪಿಟ್ಲಲ್ಲಿ ಅಂದಾಜು ಒಂದು ವಾರಕ್ಕೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ, ಎಷ್ಟು ಕೈಗೆ ಸಿಗ್ಬೋದು ಅಂತ ತಿಳ್ಕೊಬೇಕಾಗಿತ್ತು. ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದಾ ಇಮಿಡಿಯೇಟ್ಲಿ? ಸರ್, ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇವತ್ತಷ್ಟೇ ಮದುವೆ ಆಗಿದ್ರಿ, ಸಡನ್ನಾಗೆ ದುಡ್ಡಿನ ಬಗ್ಗೆ ಕೇಳ್ತಾ ಇದ್ದೀರಾ. ಏನು ತೊಂದರೆ ಆಯ್ತು ಸರ್? ಏನೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಚೆಕ್ ಮಾಡ್ತೀರಾ? ಓಕೆ ಸರ್, ಒಂದು ನಿಮಿಷ ಟೈಮ್ ಕೊಡಿ.